ರಾಕ್ಷಸ ಗುರು ಶಂಬರಾಸುರರ ಶಿಷ್ಯನಾಗಿ ಅವರ ಆಜ್ಞೆಯಂತೆ ಮಮತಾಸುರ ಎಂಬ ನಾಮಲಿಖಿತವನ್ನು ಪಡೆದುಕೊಂಡು ಅಮರತ್ವವನ್ನು ನಿಮ್ಮ ದರ್ಶನದಿಂದ ನಾನು ಧನ್ಯನಾದೆ. ಹೇಳು ಕಂದ, ನಿನ್ನ ಈ ಘೋರ ತಪಸ್ಸಿಗೆ ಕಾರಣವಾದರೂ ಏನು? ಮಾತೆ, ನಾನು ನಿಮ್ಮ ನಗು ಮತ್ತು ಮಮತೆಯಿಂದ ಜನಿಸಿದ. ಇದಕ್ಕಿಂತ ಅದೃಷ್ಟ ಬೇಕೆ? ನಾನು ಏನನ್ನು ಕೇಳಿದರೂ ನೀಡುವೆ ತಾಯಿ. ಬೇಗ ಹೇಳು ಕಂದ, ಅಮೃತಗಳಿಗೆ ಮೀರುತ್ತಿದೆ. ತಾಯಿ, ಜಗನ್ಮಾತೆಯ ಮಗನಾದ ನನಗೆ ಪ್ರತಿಯೊಂದು ಜೀವಿಗೂ ಅಂತ್ಯ ಖಚಿತ. ಇದು ಈ ಸೃಷ್ಟಿಯ ನಿಯಮ. ಆದ ಕಾರಣ ಅಮೃತವನ್ನು ಬಿಟ್ಟು ಬೇರೆ ಏನಾದರೂ ಕೇಳಕಂಡ? ಹಾಗಾದರೆ ತಾಯೇ, ಈ ತ್ರಿಲೋಕದಲ್ಲಿ ನಾನು ನಡೆಯುವ ದಾರಿಯಲ್ಲಿ ಯಾವುದೇ ದೇವತೆಗಳಿಂದಾಗಲಿ ಅಸುರರಿಂದಾಗಲಿ ಸೋಲನ್ನೇ ಕಾಣದ ಹಾಗೆ ಪ್ರಬಲ ಶಕ್ತಿಯನ್ನು ನೀಡುವೆಯ ತಾಯಿ? ನೋಡುಕಂದ, ದೇವತೆಗಳಲ್ಲಿರುವ ಅಗಣಿತ ಶೌರ್ಯ, ಸಾಹಸ, ಸಕಲ ಶಕ್ತಿ ಸಾಮರ್ಥ್ಯವನ್ನು ನಿನಗೆ ನೀಡುತ್ತಿದ್ದೇನೆ. ಆದರೆ ಅಧರ್ಮದ ಹಾದಿಯಲ್ಲಿ ನಡೆಯಬಾರದು. ಒಂದು ವೇಳೆ ತಪ್ಪಿದ್ದಲ್ಲಿ ವಿಘ್ನ ವಿನಾಶಕನಾದ ಗಣಪತಿಯಿಂದಲೇ ನಿನ್ನ ಅಂತ್ಯ. ಧರ್ಮೋ ರಕ್ಷತಿ ರಕ್ಷಿತಃ ತಥಾಸ್ತು. ಸಾಮರ್ಥ್ಯವನ್ನು ಹೊರವಾಗಿ ಪಡೆದುಕೊಂಡ ಮಮತಾಸುರನಾದ ನನಗೆ ಈ ತ್ರಿಲೋಕದಲ್ಲಿ ನನ್ನನ್ನು ಎದುರಿಸುವ ಶಕ್ತಿ ಯಾರಲ್ಲಾದರೂ ಇದೆ? ರಾಕ್ಷಸ ಗುರು ಶಂಬಾಸುರನೇ, ನಿಮ್ಮ ಆಜ್ಞೆಯಂತೆ ತಾಯಿ ಜಗನ್ಮಾತೆಯನ್ನು ಒಲಿಸಿ ತ್ರಿಲೋಕದಲ್ಲೇ ತ್ರಿವಿಕ್ರಮನಾಗಿರುವೆ. ಮಮತಾಸುರ, ನೀನು ತ್ರಿವಿಕ್ರಮನಾಗಿರುವೆ. ಆದರೆ ಅಮರತ್ವವನ್ನು ಪಡೆದುಕೊಂಡು ದೇವತೆಗಳು ಕಪಟಿಗಳು. ಸಮುದ್ರ ಮಂಥನದಿಂದ ಬಂದ ಅಮೃತವನ್ನು ಕಪಟದಿಂದ ಅಮೃತಪಾನ ಮಾಡಿ ಅಮರತ್ವವನ್ನು ಪಡೆದುಕೊಂಡರು. ನೀನು ಈ ಕೂಡಲೇ ಇಂದ್ರನ ಬಳಿ ಇರುವ ಅಮೃತವನ್ನು ವಶಪಡಿಸು. ಇಂದ್ರನ ಬಳಿ ಇರುವ ಅಮೃತವೇನು? ಅವನ ಬಳಿ ಇರುವ ಐರಾವತವನ್ನೇ ನಾನು ಮಾಯಾರೂಪದಲ್ಲಿ ತೆರಳಿ ವಶಪಡಿಸಿಕೊಳ್ಳುವೆ. ವಿಜಯೀ ಭವ, ಈ ಕೂಡಲೇ ತೆರಳು.
ನಿನಗೆ ಅರಿವಿದೆ? ಏನು ಐರಾವತ ಬೇಕು? ಸುಮ್ಮನೆ ಮೂಢರಂತೆ ಮಾತನಾಡಿ ಅಪಹಾಸ್ಯಕ್ಕೆ ಒಳಗಾಗಬೇಡ. ದೇವರಾಜನ ಐರಾವತದ ಕಾಲ್ತುಳಿತಕ್ಕೆ ಬಲಿಯಾಗಬೇಕೆಂಬ ಆಸೆ ಇದೆಯೇ ನಿನಗೆ? ಈ ಮಮತಾಸುರನಿಗೆ ಐರಾವತದ ಕಾಲ್ ತುಳಿತವೇ? ಮಮತಾಸುರ, ನಿನ್ನ ಈ ಮಾಯಾರೂಪಕ್ಕೆ ಹೆದರುವವನು ನಾನಲ್ಲ. ಇದು ಎದುರಿಸು ನನ್ನ ಈ ವಜ್ರಾಯುಧದ ಪ್ರಹಾರವನ್ನು. ನೋಡ ಇಂದ್ರನೇ, ಈ ತ್ರಿಲೋಕದ ತ್ರಿವಿಕ್ರಮನಿಗೆ ನಿನ್ನ ವಜ್ರಾಯುಧದ ಪ್ರಹಾರವೇ. ಅಂತಹ ಸಾಮರ್ಥ್ಯ ನಿನ್ನಲ್ಲಿದ್ದರೆ ನಿಲ್ಲು ನನ್ನೊಂದಿಗೆ ಯುದ್ಧಕ್ಕೆ. ಈತನ್ಯಾರು? ಕೇವಲ ಮಾಯಾವಿಯಲ್ಲ, ಅಸಾಮಾನ್ಯ ಬಲಶಾಲಿ. ಈತನೊಡನೆ ಯುದ್ಧ ಸಾಧ್ಯವಿಲ್ಲ. ಈ ಕೂಡಲೇ ಕೈಲಾಸಕ್ಕೆ ತೆರಳಿ ಪರಮೇಶ್ವರನನ್ನು ಮೊರೆ ಇಡುತ್ತೇನೆ. ಎಲ್ಲವೂ ಹೇಳಿ ಇಂದ್ರನೇ, ಆ ಬೋಧಿ ಬಳಕ ಶಿವನ ಬಳಿ ಮೊರೆ ಹೋಗುತ್ತಿರುವೆಯಾ? ಅಮೃತವನ್ನು ವಶಪಡಿಸಿಕೊಳ್ಳದೆ ತ್ರಿಲೋಕದಲ್ಲಿ ಎಲ್ಲೇ ಅಡಗಿದ್ದರೂ ನಿನ್ನನ್ನು ಬಿಡಲಾರೆ. ಪರಮೇಶ್ವರ, ಜಗತ್ರಕ್ಷಕ, ತ್ರಾಹಿ ಮಾಂ, ತ್ರಾಹಿ ಮಾಂ. ದೇವೇಂದ್ರ, ಚಿಂತಿಸದಿರು. ನಾನು ಎಲ್ಲವನ್ನೂ ಅರಿತಿರುವೆ. ಕಾಲಾಯ ತಸ್ಮೈ ನಮಃ. ಕಾರ್ತಿಕೇಯ, ವಿನಾಯಕ, ಮಮತಾಸುರನು ದೇವಿ ಪಾರ್ವತಿಯ ಮಮತೆಯನ್ನು ಒಲಿಸಿ ತ್ರಿಲೋಕದಲ್ಲಿ ಅಟ್ಟಹಾಸದಿಂದ ಮೆರೆಯುತ್ತಿದ್ದಾನೆ. ನೀವು ನಿಮ್ಮ ಬುದ್ಧಿ ಸಾಮರ್ಥ್ಯದಿಂದ ಮಮತಾಸುರನನ್ನು ದೇವಿ ಪಾರ್ವತಿಯ ಕೋಪಕ್ಕೆ ಗುರಿಯಾಗಿಸಿ ಮಮತಾಸುರನ ಅಂತ್ಯಕ್ಕೆ ಕಾರಣಕರ್ತರಾಗಿ. ತಂದೆ, ನಿಮ್ಮ ಆಜ್ಞೆಯಂತೆಯೇ ಆಗಲಿ. ಅತಿ ಸರ್ವತ್ರ ವಜ್ರಯೇ. ದರ್ಪದ ನಗು ಕೇಳಿ ಬರುತ್ತಿದೆ. ಇತ್ತ ಕಡೆ ಅವನು ಆಗಮಿಸುತ್ತಿದ್ದಾನೆ. ಉಪಾಯದಿಂದ ಅವನನ್ನು ಇಲ್ಲಿಯೇ ತಡೆಯೋಣ. ಸಹೋದರ ಕಾರ್ತಿಕೇಯ, ನಾವು ಮಮತಾಸುರನನ್ನು ವಿನಾಕಾರಣ ಯುದ್ಧಕ್ಕೆ ಆಹ್ವಾನಿಸಿ ಅವನನ್ನು ತಾಯಿಯ ಕ್ರೋಧಕ್ಕೆ ಸಿಲುಕಿಸೋಣ. ಎಷ್ಟಾದರೂ ನಾವು ಕೂಡ ಆ ತಾಯಿಯ ಮಕ್ಕಳಲ್ಲವೇ? ಈ ಸಮಸ್ಯೆಗೆ ನಮ್ಮಿಂದಲೇ ಪರಿಹಾರವಾಗಬೇಕು.
ಭಾಷೆಗಳ ಒಡೆಯನನ್ನೇ ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಸಮರ್ಥನೆ ನೀನು. ಎಲೆ ಹಾಲುಗಲ್ಲದ ಪಾಲಕರೇ, ನನ್ನ ಮಾಯಾವಿ ಶಕ್ತಿಯನ್ನು ಅರಿಯದೆ ಹೇಗೆ ಮಾತನಾಡುತ್ತೀರಾ? ಇದು ಪಾಶವಿ ಶಕ್ತಿ ಅಸುರ ಪ್ರವೃತ್ತಿಯನ್ನೇ ಮೈಗೂಡಿಸಿ ಬಂದಂತಹ ನನ್ನ ಬಳಿ ನಿಮ್ಮ ಉದ್ದಟತನವೇ. ವ್ಯರ್ಥ ಮಾತುಗಳಿಂದ ಕಾಲಹರಣ ಮಾಡಬೇಡಿ. ಏನು ಮಾಯಾವಿ ಶಕ್ತಿಯೇ? ನಿನ್ನ ಕಪಟ ಮಾಯಾವಿ ಶಕ್ತಿಯಿಂದ ಇಂದ್ರಲೋಕವನ್ನು ವಶಪಡಿಸಿಕೊಂಡ ಹಾಗೆ ಈ ಕೈಲಾಸವನ್ನು ವಶಪಡಿಸಿಕೊಳ್ಳುವುದು ಅಸಾಧ್ಯದ ಮಾತು. ಎಲೈ ಮಾಯಾವಿಯೇ, ಐರಾವತವನ್ನು ಎದುರಿಸಲು ಮದೋತ್ಕಟ ಮಾಯಾವಿ ರೂಪವನ್ನು ತಾಳಿದ ಹಾಗೆ ನಮ್ಮನ್ನು ಎದುರಿಸಲು ಮೃತ್ಯು ಮಯೂರ ರೂಪದಲ್ಲಿ ಬಂದಿರುವೆಯಾ? ಬಾ ಯುದ್ಧಕ್ಕೆ. ಇದೇನು ಆಶ್ಚರ್ಯ! ಈ ಬಾಲಕರು ಸಾಮಾನ್ಯರಲ್ಲ. ಸಕಲ ದೇವತೆಗಳ ಶಕ್ತಿಯು ಇವರಲ್ಲಿದೆ. ನನ್ನ ಮಾಯಾವಿದ್ಯೆಗೆ ಮತ್ತು ತೋಳ್ಬಲಕ್ಕೆ ಸವಾಲನ್ನೊಡ್ಡಿಬಿಟ್ಟರಲ್ಲ. ಜಗಜ್ಜನನೇ, ರಕ್ಷಿಸು ತಾಯೇ, ರಕ್ಷಿಸು. ಕಂದ, ಏನಾಯಿತು? ಯಾಕಿಷ್ಟು ಭಯಭೀತನಾಗಿರುವೆ? ನಿನಗೊದಗಿದ ಸಂಕಷ್ಟವಾದರೂ ಏನು? ತಾಯೇ, ನಿಮ್ಮ ದಿವ್ಯ ದರ್ಶನವನ್ನು ಪಡೆದು ಚರಣ ಸ್ಪರ್ಶವನ್ನು ಮಾಡಲು ಕೈಲಾಸಕ್ಕೆ ಆಗಮಿಸಿದ್ದೆ. ಆ ಸಂದರ್ಭದಲ್ಲಿ ಈ ಬಾಲಕರು ನನ್ನನ್ನು ತಡೆದು ವಿನಾಕಾರಣ ನನ್ನ ಮೇಲೆ ಯುದ್ಧವನ್ನು ಪ್ರಾರಂಭಿಸಿದ್ದಾರೆ. ನನ್ನನ್ನು ಇವರಿಂದ ನೀನೇ ರಕ್ಷಿಸು ತಾಯೇ, ರಕ್ಷಿಸು. ಮಾತೆ, ಇವನ ಕಪಟ ಮಮತೆಗೆ ಮರಳಾಗದಿರಿ. ಈ ಧೂರ್ತ ಮಾಯಾವಿಯು ಶಂಭರಾಸುರನ ಆಜ್ಞೆಯಂತೆ ಮೋಸದಿಂದ ತಮ್ಮನ್ನು ಒಲಿಸಿಕೊಂಡು ಅಮೃತವನ್ನು ಪಡೆಯಲು ಇಂದ್ರನನ್ನು ಅಡ್ಡಾಡಿಸಿದ್ದಾನೆ. ಎಲೈ ಮಮತಾಸುರನೇ, ಕೇವಲ ನಗುವಿನಿಂದ ಜನಿಸಿದ ನೀನು ನನ್ನ ಪತಿ ಪರಮೇಶ್ವರನನ್ನು ಪಾತಾಳ ಲೋಕಕ್ಕೆ ಎಳೆದೊಯ್ಯುವಷ್ಟು ಪ್ರಬಲನೆ. ಈಗ ನಿನ್ನ ಅಂತ್ಯ ಖಚಿತ. ಕಂದ ವಿಶ್ವಂಭರ, ಇದೀಗ ನಿನ್ನ ಕಾರಣಿ ಜನ್ಮದ ನೈಜಾರ್ಥ ಅನಾವರಣಗೊಳ್ಳುವ ಸಮಯ. ಈ ತಾಯಿ ಇತ್ತ ಸಾಮರ್ಥ್ಯದಿಂದ ಈ ಮಮತಾಸುರನನ್ನು ಸಂಹರಿಸು. ನಿಮ್ಮ ಆಜ್ಞೆಯಂತೆಯೇ ಆಗಲಿ ಮಾತೆ. ವಿಜಯೀ ಭವ ಪುತ್ರ, ವಿಜಯೀ ಭವ. ಜಗನ್ಮಾತೆಯು ಕೂಡ ನನ್ನ ಎದುರಾಳಿಯಾಗಿರುವಲ್ಲ. ಆ ಆನೆ ಮುಖದ ಬಾಲಕರಿಂದ ನನ್ನ ಅಂತ್ಯ ಖಚಿತ. ಏನು ಮಾಡಲಿ ಈಗ? ಏನು ಮಾಡಲಿ? ಅದು ಯಾವುದೋ ಚೇಳೊಂದು ಅತ್ತ ಕಡೆ ಸಾಗುತ್ತಿದೆ. ಅದರ ಹಾದಿಯನ್ನು ಹಿಂಬಾಲಿಸಿ ಪಾತಾಳ ಲೋಕದಲ್ಲಿ ಅವಿತುಕೊಳ್ಳುವೆ.
ಪ್ರಮುಖರ ಬಾಲಕರ ಪ್ರವೇಶವೇ ಅಸಾಧ್ಯ. ಆದಿಪೂಜಿತ ವಿನಾಯಕ, ಮಾಯಾವಿ ಮಮತಾಸುರನು ಪಾತಾಳದಲ್ಲಿ ಅವಿತುಕೊಂಡಿರುವನು. ಆ ಅಸುರನನ್ನು ಸಂಹರಿಸಲು ನನ್ನನ್ನು ನಿಮ್ಮ ವಾಹನವನ್ನಾಗಿ ಸ್ವೀಕರಿಸಿ. ಕೆಲವು ಅಸುರ ಮಮತಾಸುರನೇ, ಪಾತಾಳ ಲೋಕದಲ್ಲಿ ಅವಿತುಕೊಂಡಿರುವೆಯ? ಹೇಳಿ, ಇದೋ ನೋಡು, ಪಾತಾಳ ಲೋಕದ ಅಧಿಪತಿಯೇ ನನ್ನ ವಾಹನವಾಗಿರುವನು. ಮಮಕಾರಮಯೋ ದೈತ್ಯ ಮರಣಂ ತವ ಸನ್ನಿಹಿತಂ ಮಧ್ವಚನ ಶರೈರ್ವಿದ್ಧಃ ಪಾತಾಳ ಧ್ವಂಸಿತೋಸಿ ಯತಃ. ಸಕಲ ಜಗತ್ತಿನ ಸೃಷ್ಟಿಗೆ ಕಾರಣಕರ್ತನಾದ ಚತುರ್ಮುಖ ಬ್ರಹ್ಮನು ನಾನೇ. ಶಂಖ ಚಕ್ರ ಗದಾ ಪದ್ಮವನ್ನು ಹಿಡಿದು ದಶಾವತಾರದಿಂದ ದುಷ್ಟ ದೈತ್ಯರನ್ನು ಸಂಹರಿಸಿದ ಮಹಾವಿಷ್ಣುವೂ ನಾನೇ. ತ್ರಿಶೂಲದಿಂದ ದುಷ್ಟ ದಾನವ ತ್ರಿಪುರಾಸುರನನ್ನು ಸಂಹರಿಸಿದ ರುದ್ರನೂ ನಾನೇ. ನಿರ್ವಾತನೂ ನಾನೇ. ಪಂಚಭೂತಾತ್ಮಿಕ ಷಡ್ವರ್ಗ ಪಾಲಕನೂ ನಾನೇ. ಸಪ್ತ ಸಾಗರವೂ ಅಷ್ಟ ಸಿದ್ಧಿಯೂ ನಾನೇ. ಆದಿಯೂ ನಾನೇ, ಅಂತ್ಯವೂ ನಾನೇ. ಪುತ್ರ, ವಿಘ್ನರಾಜ ಶೇಷವಾಹನ, ಶಾಂತ ಹಿಂಗೆ ಇದು ಜನರೇಟರ್ ಒಳಗಡೆ ಜನರೇಟರ್ಗಳು ಜನರೇಟರ್ಗಳು ಡೀಸೆಲ್ ಜನರೇಟರ್ಗಳು ಹಲೋ ಡೀಸೆಲ್ ಸರ್ ಡೀಸೆಲ್ ಜನರೇಟರ್ಗಳು ಯಾವ್ದು ಕೇಳಿ ಡೀಸೆಲ್ ಜನರೇಟರ್ ಟ್ರ್ಯಾಕ್ಟರ್ದು ಟ್ರಾಕ್ಟರ್ ಒಳಗಡೆ ಐತಲ್ಲ ನೋಡಿ ಚೆಕ್ ಮಾಡಿ ಟ್ಯಾಂಕ್ ಡೀಸೆಲ್ ಸ್ವಲ್ಪನೇ ಐತೆ ಇನ್ನೂ ಇಟ್ಟಿರ್ತಾರಲ್ಲ ಸರ್ ಸ್ವಲ್ಪ ಎಮರ್ಜೆನ್ಸಿ ನಾನು ನಂದೇ ಸರ್ ಟ್ರಾಕ್ಟರ್ ಹೌದಾ ಓಡ ಏನಿಲ್ವಾ ಸ್ಟಾಕು ಆಯಿಲ್ ಗೀಲು ಏನು ಹಿಂಗಾಯ್ತು ಸ್ಟಾಕನ್ನ ಇದೇ ಆನ್ ಆಗಲಿಲ್ಲ ಇದೇ ಆನ್ ಆಗಲಿಲ್ಲ
ಪಟಾಕಿ ಕೊಡೋದವೆ ಸ್ಟಾಕ್ ಐತೆ ಪಟಾಕಿ ಐತೆ ನೀವ್ಯಾಕಪ್ಪ ಬಂದಿದ್ದೀರಿ ಇಲ್ಲಿಗೆ ಪುಟ ಯಾಕೆ ಬಂದಿದ್ದೀರಿ ಹೇಳಿ ಇಲ್ಲಿಗೆ ಹೋಗ್ರಿ ಆ ಕಡೆ ಶ್ರೀನಿವಾಸಣ್ಣ ಬೇಡ ಇಲ್ಲೇ ಇರು ಸುಮ್ಮನೆ ರಿಸ್ಕ್ ತಗೋಬೇಡ ಎಲ್ಲ ಪಟಾಕಿ ಮಿಸ್ಮ್ಯಾಚ್ ಆಗಿರ್ಲಿ ನಾನೆಲ್ಲೋ ಸುಮ್ಮನೆ ಫಸ್ಟ್ ಬೆಂಕಿ ಎತ್ಕೊಂಡು ಅವ್ನು ಧ್ವಂಸ ಮಾಡ್ತಾನೆ ಅದು ವರ್ಕ್ ಆಯ್ತಾ ಇಲ್ವಾ ನಡೀರಿ ವಾಪಸ್ ನಡೆಯಲ್ಲ ಮುಂದೆ ಜಾಸ್ತಿ ನಮ್ಮ ಗಣೇಶ ರಾಕ್ಷಸನ ಸಂಹಾರ ಮಾಡಕ್ ಹೋಗಿ ಇಡೀ ಇದೇ ಸಂಹಾರ ಆಗೈತೆ. ಫುಲ್ಲು ಬೆಂಕಿ ನೋಡಿ, ಎಷ್ಟು ಜನ ಹೋಗ್ತಿದ್ದಾರೆ. ಸ್ಟೋರಿ ಚೆನ್ನಾಗಿತ್ತು. ಸ್ಟೋರಿ ನಮ್ಮ ಸ್ಟೋರಿಲಿ ಗಣೇಶನೇ ಹೀರೋ. ಆದ್ರೂ ಇಷ್ಟ ಆಯ್ತು, ಸ್ಟೋರಿ ಅಂತೂ ಬ್ಯೂಟಿಫುಲ್ ಆಗೈತೆ. ಆದ್ರೆ ಲಾಸ್ಟಲ್ಲಿ ಈ ತರ ಪ್ರಾಬ್ಲಮ್ ಆಗೋಯ್ತು. ಯಾರು ಏನು ಬೇಜಾರು ಮಾಡ್ಕೋಬೇಡಿ,
ನೆಕ್ಸ್ಟ್ ವರ್ಷ ನೆಕ್ಸ್ಟ್ ವರ್ಷ ಇದನ್ನೇ ಮಾಡ್ತಾರೆ. ಅವಾಗ ಬಂದು ನೋಡೋಣ. ಇವಾಗ ಇಲ್ಲಿ ಊಟ ಕೊಡ್ತವ್ರೆ, ಊಟ ಮಾಡ್ಕೊ ಹೋಗೋಣ ಈಗ ಬನ್ನಿ. ನಮ್ಮ ಪ್ರವೀಣ ಲಾಸ್ಟ್ ಅಲ್ಲಿ ಸಿಕ್ಕವನೆ. ಅವಾಗಿಂದ ದೇವರೆಲ್ಲ ಬತ್ತು, ಮೆರವಣಿಗೆ ಎಲ್ಲ ಆಯ್ತು, ಕಾಯೆಲ್ಲ ಹೊಡೆದು ಅವಾಗ ಸಿಕ್ಲಿಲ್ಲ. ಕೆಲ್ಸದ ಬಿಜಿಯಲ್ಲಿ ಇವಾಗ ಬಂದಿದೀವಿ. ಬಂದು ಅದು ವಿಡಿಯೋ ನೋಡ್ತಾ ಇದ್ವಿ. ಇನ್ನೇನು ರಾಕ್ಷಸನ ಸಂಹಾರ ಆಗ್ಬೇಕಿತ್ತು, ಆಗುತ್ತೆ ಅನ್ಕೊಂಡು ನೋಡಿದ್ರೆ ಫುಲ್ ಸೆಟ್ ಎಲ್ಲ ದಗ 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 ಅಂತ ಉರಿತು ಐತೆ. ಈಗ ಫೈರ್ ಎಂಜಿನ್ ಬಂದು ಎಲ್ಲ ರೆಡಿ ಮಾಡ್ತಾ ಇದ್ದಾರೆ. ಸೊ ಅದು ಮುಂದೆ ಹೋಗಲ್ಲ ಅಂತ ಅನ್ಕೊಂಡಿದೀವಿ. ಇಷ್ಟೇ, 2ನೇ ದಿನದ ಅಂತ್ಯ ರಾಕ್ಷಸ ಸಂಹಾರದಲ್ಲೇ ಮುಗೀತು. ನೋಡಿ ಕೇಳಿಸ್ಕೊಳ್ಳಿ, ಎಲ್ಲರೂ ಮನೆಗೆ ಹೋಗಿ ಅಂತವ್ರೆ, ಎಲ್ಲ ಮನೆಗೆ ಹೋಯ್ತವ್ರೆ. ನೋಡಿ ಜನ ಎಲ್ಲ ಹಿಂದೆ ಬರ್ತಾವ್ರೆ. ಇಷ್ಟೆಲ್ಲ ವಿಡಿಯೋ ತೋರಿಸಿದೀವಿ. ಏನೋ ಸಣ್ಣದಾಗಿ ಲಾಸ್ಟಲ್ಲಿ ಈ ಘಟನೆ ನಡೆದೋಯ್ತು, ಬೇಜಾರು ಮಾಡ್ಕೋಬೇಡಿ. ನೆಕ್ಸ್ಟ್ ವರ್ಷಕ್ಕೆ ಇದನ್ನೇ ಮಾಡ್ತಾರೆ ನಮ್ಮ ಇಕ್ಬಾಲ್ ಹುಸೇನ್ ರಾಮನಗರ MLA. ಓಕೆ, ಇಲ್ಲಿಗೆ ವಿಡಿಯೋ ಎಂಡ್ ಮಾಡ್ತಾ ಇದ್ದೀವಿ. ದಯವಿಟ್ಟು ವಿನಯ್ ವಿನು ಬ್ಲಾಗ್ಸ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ಥ್ಯಾಂಕ್ ಯು. ಜೈ ಆಂಜನೇಯ. ಜಯ ಆಂಜನೇಯ.